ಶಿವಕುಮಾರ್ ರೈ ಪಿಡಬ್ಲ್ಯೂ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 82 ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಸನ್ಮಾನ್ಯ ಸದಸ್ಯರಿಗೆ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒಪ್ಪಿಸಿದ್ದಾರೆ. ಆದರೂ ಈ ಲೋಕೋಪಯೋಗಿ ಇಲಾಖೆ ಹೆದ್ದಾರಿಯನ್ನು ಮಾಡುವಾಗ ಏನು ಭೂಸ್ವಾಧೀನ ಮಾಡ್ತಾ ಇದ್ದಾರೆ, ಸುಮಾರು 2017ರಿಂದ ಹಿಂದೆ ಕೂಡ ಭೂಸ್ವಾಧೀನ ಮಾಡಿದ ಜಾಗಕ್ಕೆ ಇವತ್ತಿನವರೆಗೆ ಪರಿಹಾರ ಕೊಡಲಿಲ್ಲ ಸಭಾಧ್ಯಕ್ಷರೇ. ನಾವು ಲೋಕೋಪಯೋಗಿ ಇಲಾಖೆ ಭೂಸ್ವಾಧೀನ ಮಾಡುವಾಗ ನಾವು ಹೋಗಿ ಅಲ್ಲಿ ಅಶ್ಯೂರೆನ್ಸ್ ಕೊಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟು ಜಾಗ ಬಿಟ್ಟುಕೊಡ್ಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ತೇವೆ, ಜಾಗ ರೋಡ್ ಅನ್ನು ಮಾಡ್ತಾರೆ. ಇವತ್ತಿನವರೆಗೆ ಸಭಾಧ್ಯಕ್ಷರೇ ಅವರಿಗೆ ಪರಿಹಾರ ಕೊಡಲಿಲ್ಲ. ನಮ್ಮ ಗ್ರಾಮದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 13 ಜನ ರೈತರಿಗೆ ಇವತ್ತಿನವರೆಗೆ ಅವರಿಗೆ ಸರ್ಕಾರದಿಂದ ಆದೇಶ ಆಗಿದೆ, ಇವತ್ತಿನವರೆಗೆ ಹಣ ಬಿಡುಗಡೆ ಆಗಲಿಲ್ಲ. ನಾನು ಮಾನ್ಯ ಸಚಿವರ ಹತ್ರ ವಿನಂತಿ ಮಾಡಿಕೊಳ್ಳೋದು, ಏನು ಅನುದಾನ ಬಿಡುಗಡೆ ಆಗಿದೆ ಕೂಡಲೇ ಅದನ್ನು ಅವರಿಗೆ ರೈತರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಸಭಾಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ ಸುಮಾರು 1,38,00,000 ಬಿಡುಗಡೆ ಮಾಡಿದ್ವಿ. ಇನ್ನು ಕೊಡಬೇಕಾದ್ದು ಕೇವಲ 36 ಲಕ್ಷ ಮಾತ್ರ ಇದೆ. ಅದನ್ನು ಬೇಗ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ.